ರಾಕೇಶ್ ಕೃಷ್ಣ, ಅಮನ್ ಕೆ ಎ, ಕೃಷ್ಣ ಸಾಲಿಯಾನ್, ಕೇಶವ ಕುಂದರ್, ಬೆಂಗಳೂರು ವಿಜಯ ಸುವರ್ಣ, ಕೋಟಿ ಪರವ ಮಾಡಾವು. ಡಾಕ್ಟರ್ ನಂದಕಿಶೋರ್ ಇವರು ಶ್ರೀ ಕೇಶವ ಕುಂದರ್ ಇವರಿಗೆ ಪತ್ರಿಕೋದ್ಯಮ ವಿಭಾಗದ ಸಾಧನೆಗಾಗಿ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ, ಕಾರ್ಯನಿರತ ಪತ್ರಕರ್ತರ ಸಂಘದ ಶಿಫಾರಸಿನಂತೆ ಪ್ರತಿ ವರ್ಷ ಪತ್ರಿಕೋದ್ಯಮ ವಿಭಾಗದಲ್ಲಿ ಓರ್ವ ಸಾಧಕರನ್ನು ಗೌರವಿಸಲಾಗುತ್ತದೆ. ಕಳೆದ 26 ವರ್ಷಗಳಿಂದ ಪಂದ್ಯಾಟಗಳಲ್ಲಿ ಭಾಗವಹಿಸುವಂತೆ ಮುನ್ನಡೆಸಿದ್ದಾರೆ. ಕ್ರೀಡಾ ಕ್ಷೇತ್ರ ಅತ್ಯುತ್ತಮ ಯುವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಲಾಯಿ ಈಶ್ವರ ಪೂಜಾರಿ ಅವರು ಬಂಟ್ವಾಳ ತಾಲೂಕಿನವರು. ನಾಟ್ಯ ಇತ್ಯಾದಿಗಳನ್ನು 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 ಇತ್ಯಾದಿಗಳ ವೇದಿಕೆ ಜನಪದ ನೃತ್ಯಗಳ ತರಬೇತಿಯನ್ನು ಸಮುದಾಯಕ್ಕಾಗಿ ಒದಗಿಸುತ್ತಿದೆ. ಸ್ಥಳೀಯ ಸ್ವಚ್ಛ ಮತ್ತು ಹಸಿರು ವಾರ್ಡ್ ಅಭಿಯಾನ, ಸಸಿ ನೆಟ್ಟು, ಮೂಢನಂಬಿಕೆಗಳ ವಿರುದ್ಧ ಜನಜಾಗೃತಿ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ನಗರ ಸುಳ್ಯ ಕಳೆದ 50 ವರ್ಷಗಳಿಂದ ಸಾಮೂಹಿಕ ಮತ್ತು ಸರಳ ವಿವಾಹಕ್ಕೆ ಪ್ರೋತ್ಸಾಹ, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ, ಕ್ಲಬ್ ಲೈಟ್ ಹೌಸ್ ಹಳೆಯಂಗಡಿ ಕೊಡಮಾಡುವ ಅಸಾಧಾರಣ ಪ್ರತಿಭಾ ಪುರಸ್ಕಾರವನ್ನು ನಡೆಸಿಕೊಳ್ಳಲಿಕ್ಕಿದ್ದೇವೆ. ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೊಡಮಾಡುವ ಅಸಾಧಾರಣ ಪ್ರತಿಭಾ ಪುರಸ್ಕಾರಕ್ಕೆ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಸೇರಿರುವ ಕನ್ನಡಾಭಿಮಾನಿಗಳಿಗೆ, ಗಣ್ಯರಿಗೆ, ಸನ್ಮಾನಿತರಿಗೆ, ಸಾರ್ವಜನಿಕ ಬಂಧುಗಳಿಗೆ, ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ಕನ್ನಡ ರಾಜ್ಯೋತ್ಸವದ ಹೃದಯಾಂತರಾಳದ ಶುಭಾಶಯಗಳು. ಕನ್ನಡದ ಮೊದಲ ಶಾಸನ ಹಲ್ಮಿಡಿಯಿಂದ ಪ್ರಾರಂಭಗೊಂಡ ಕನ್ನಡದ ಬರವಣಿಗೆಯನ್ನು ಗಮನಿಸಿದರೆ ಕನ್ನಡ ಭಾಷೆಗೆ ಸುಮಾರು 1,500 ವರ್ಷಗಳ ಇತಿಹಾಸ ಇರುವುದನ್ನು ಕಾಣಬಹುದಾಗಿದೆ. ಶ್ರೀ ವಿಜಯ ಕವಿಯು ತನ್ನ ಕವಿರಾಜ ಮಾರ್ಗ ಗ್ರಂಥದಲ್ಲಿ ಹೇಳಿರುವ ಮಾತು, ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಕನ್ನಡ ನಾಡಿನ ವಿಸ್ತಾರದ ಅಗಾಧತೆಯ ಚಿತ್ರಣವನ್ನು ನೀಡುತ್ತದೆ. ಇಂದು ಬೀದರ್ನಿಂದ ತೊಡಗಿ ಮೈಸೂರಿನವರೆಗೆ 1,19,723 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ಈ ಭೂಮಿ ಕನ್ನಡ ನೆಲವಾಗಿದೆ. ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾವ್ 1905ರಲ್ಲಿ ಆರಂಭಿಸಿದ ಕರ್ನಾಟಕ ಏಕೀಕರಣ ಚಳುವಳಿಯಿಂದಾಗಿ ಕನ್ನಡಿಗರು ಒಗ್ಗೂಡಲು ಸಾಧ್ಯವಾಯಿತು. 1950ರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು. ಕನ್ನಡ ಮಾತನಾಡುವ